ಮಾಡಿಲ್ಲ ನಾವೀಗ ಹೇಳಿದ್ವಾ ನೀನು ಏನದ ಕ್ಲಿಯರ್ ಆಗಿ ಹೇಳು ಅಂತ ಆಗಿತ್ತು ಅವನಿಂದ ಆಗಿತ್ತು ನೀವು ಯಾರು ಮಾತಾಡ್ಬೇಡಿ. ಎಸ್, ನಾನಂತವಳಲ್ಲ, ನನ್ಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತ ಹೀಗೆ ಗೋಳಾಡ್ತಿರೋ ಈ ಹೆಂಗಸಿನ ಹೆಸರು ಶಿವಮ್ಮ ಅಂತ. ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಇಂದಿರಾ ನಗರದ ಇಂಟ್ರೆಸ್ಟಿಂಗ್ ಕ್ರೈಮ್ ಕಹಾನಿ. ಮದುವೆಯಾಗಿ 13 ವರ್ಷ ಕಳೆದು 2 ಮಕ್ಕಳಿದ್ದರು. ಪರಪುರುಷನೊಂದಿಗಿದ್ದ ಲವ್ವಿ ಡಬ್ಬಿಗೆ ಸ್ವಂತ ಗಂಡನನ್ನೇ ಈಕೆ ಪರಲೋಕಕ್ಕೆ ಕಳುಹಿಸಿರುವ ಭಯಾನಕ ಘಟನೆಯೊಂದನ್ನ ನಿಮಗೆ ಹೇಳ್ತಾ ಇದ್ದೀವಿ. ಪತ್ನಿಯ ಅಕ್ರಮ ಸಂಬಂಧ ವಿರೋಧಿಸಿದ ಪತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಂಜನಗೂಡು ತಾಲೂಕಿನ ಇಂದಿರಾನಗರ ಗ್ರಾಮದಲ್ಲಿ ನಡೆದಿದೆ. ಪತಿಯ ಮರ್ಮಾಂಗ ಎಸುಕಿ ಕೊಂದಿರುವ ಶಂಕೆ ವ್ಯಕ್ತವಾಗಿದ್ದು, ಪತಿಯ ಮೃತದೇಹವನ್ನ ನೇಣಿನ ಕುಣಿಕೆಗೆ ಹಾಕಿ ಆತ್ಮಹತ್ಯೆ ಎಂದು ಬಿಂಬಿಸುವ ವೇಳೆ ಕಿಲಾಡಿ ಪತ್ನಿ ಸಿಕ್ಕಿಬಿದ್ದಿದ್ದಾಳೆ. ಇಂದಿರಾನಗರ ಗ್ರಾಮದ ಚಿಕ್ಕ ಯಜಮಾನ ಹಾಗೂ ಸಮಸ್ಯೆಗಳಿಗೆ ನ್ಯಾಯ ನೀಡುತ್ತಿದ್ದ 41 ವರ್ಷ ವಯಸ್ಸಿನ ವೀರಣ್ಣ ಮೃತ ದುರ್ದೈವಿ. 35 ವರ್ಷದ ಆರೋಪಿ ಶಿವಮ್ಮ ಇದೀಗ ಹುಲ್ಲಳ್ಳಿ ಪೊಲೀಸರ ಅತಿಥಿ. 13 ವರ್ಷಗಳ ಹಿಂದೆ ಇಬ್ಬರ ವಿವಾಹ ನೆರವೇರಿತ್ತು. 2 ಗಂಡು ಮಕ್ಕಳಿದ್ದರು. ಕಳೆದ 4 ವರ್ಷದಿಂದ ಇಷ್ಟಿಕೋಟೆಯ ಬಲರಾಮ ಎಂಬತ್ತನ ಜೊತೆ ಶಿವಮ್ಮ ಪರಿಚಯ ಆಗಿತ್ತು. ಅಕ್ರಮ ಸಂಬಂಧಕ್ಕೂ ದಾರಿಯಾಗಿತ್ತು. ಈ ವಿಚಾರ ಪತಿ ವೀರಣ್ಣಗೆ ತಿಳಿದು ತೀವ್ರ ವಿರೋಧ ಕೂಡ ವ್ಯಕ್ತವಾಗಿತ್ತು. ಅಲ್ಲದೆ ಈ ವಿಚಾರದಲ್ಲಿ ನ್ಯಾಯ ಪಂಚಾಯಿತಿ ಸಹ ನಡೆದಿತ್ತು. ಹಲವು ಬಾರಿ ಆತನ ಸಂಪರ್ಕ ಬಿಡುವಂತೆ ಬುದ್ಧಿ ಹೇಳಲಾಗಿತ್ತು. ಹೀಗಿದ್ದು ಶಿವಮ್ಮ ಹಾಗೂ ಬಲರಾಮ್ ನಡುವೆ ಸಂಬಂಧ ಮುಂದುವರೆದಿತ್ತು. ನಿನ್ನೆ ರಾತ್ರಿ ಬಲರಾಮ್ ಫೋನ್ ಮಾಡಿದ್ದಾನೆ. ಈ ವಿಚಾರದಲ್ಲಿ ದಂಪತಿ ನಡುವೆ ಗಲಾಟೆ ಆಗಿದೆ. ರಾತ್ರಿ ಊಟ ಮಾಡಿ ಪತಿ ಮಲಗಿದ್ದಾರೆ. ಕೆಲವೇ ಸಮಯದಲ್ಲಿ ಶಿವಮ್ಮ ಬಾಯಿ ಬಡಿದುಕೊಂಡು ಮನೆಯಿಂದ ಹೊರ ಬಂದಿದ್ದಾಳೆ. ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ತಿಳಿಸಿದ್ದಾಳೆ. ಕುತ್ತಿಗೆಯಲ್ಲಿ ಸೀರೆ ಕೊಂಡು ಬಂದಿದೆ. ಮಾಹಿತಿ ಅರಿತ ಹುಲ್ಲಳ್ಳಿ ಠಾಣೆ ಪೊಲೀಸರು ಸ್ಥಳಕ್ಕೆ ಬಂದು ವಿಚಾರಣೆ ಮಾಡಿದಾಗ ಬಲರಾಮನ ಜೊತೆ ಸಂಬಂಧ ಬಿಚ್ಚಿಟ್ಟಿದ್ದಾಳೆ. ಪತಿಯ ಮರ್ಮಾಂಗ ಎಸುಕಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಶಿವಮ್ಮಳನ್ನ ವಿಚಾರಣೆಗೆ ಒಳಪಡಿಸಿದಾಗ ಸಂಚು ಬಯಲಾಗಿದೆ. ಊರಿಗೆ ನ್ಯಾಯ ಹೇಳುತ್ತಿದ್ದ ವೀರಣ್ಣ ಪತ್ನಿ ಸಂಚಿಗೆ ಬಲಿಯಾಗಿರುವುದು ದುರಂತವೇ ಸರಿ. ಆರೋಪಿ ಶಿವಮ್ಮಳನ್ನ ಹುಲ್ಲಳ್ಳಿ ಠಾಣೆ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನಾವೀಗ ಹೇಳಿದ್ವಾ ನೀನು ಏನದ ಕ್ಲಿಯರ್ ಆಗಿ ಹೇಳು ಅಂತ ಆಗಿತ್ತು ಅವನಿಂದ ಆಗಿತ್ತು ನೀವು ಯಾರು ಮಾತಾಡ್ಬೇಡಿ. ಮಾಡ್ತೀನಿ ಎಂತ ಹೇಳಮ್ಮ, ಏನು ಹೇಳಮ್ಮ, ಗಾಬರಿ ಅವ್ರು ಫುಲ್ ಟಾರ್ಚರ್ ಕೊಡ್ತಿದ್ರು ನನ್ಗ. ಯಾಕೆ ತಾಯಿ, ಏನಕ್ಕೆ? ನೀನ್ ನನಗ್ ಬೇಕೇಬೇಕು ಅಂತಂತ ಗಂಡನಾದವನು ಎಡ್ತಿಗ್ ಬೇಕಾದ್ರೆ ಬೇರೆ ಯಾರೋ ಟಾರ್ಚರ್ ಕೊಡ್ತಿದ್ರಾ ನನಗೆ? ನಿಮಗ್ ಟಾರ್ಚರ್ ಕೊಡ್ತಿದ್ರಾ? ಯಾರವ್ರು? ಬಲರಾಮ್ ಅಂತ. ಯಾವ್ರವ್ರು? ಕೋಟೆ ಸೈಡ್. ಕೋಟೆ ಯಾವ ಊರವ್ರು ಅಂತ? ಕೋಟೆ ಯಾರು? ಯಾವ ಊರವ್ರು ತಾಯಿ? ಕೋಟೆ 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 ಯಾಕೆ ನಿಮ್ಗೆ ಟಾರ್ಚರ್ ಕೊಡ್ತಾನೆ? ಅವ್ನ್ ನನ್ ನಂಬರ್ ತಕೊಂಡ್ಬಿಟ್ಟಿದ್ದ. ಹೆಂಗ್ ತಕೊಂಡ ನಿಮ್ ನಂಬರ್ನ? ನಾವಿಬ್ರು ಗಂಡ ಹೇಳ್ತೀರಿ, ಇಬ್ರು ಕ್ಯಾಸ್ಟಿಂಗ್ ಮಾಡ್ಸಕ್ ಹೋಗಿದ್ವಿ 2 ವರ್ಷದಲ್ಲಿ. ಅವಾಗ ತಕೊಂಡಿದ್. ಇವಾಗ ಕೋಟೆಗೆ ಏನಕ್ಕೆ ಹೋಯ್ತೀರಾ ನೀವು? ಕೋಟೆಗೆ ಏನಕ್ಕೆ ಹೋಯ್ತೀರಾ? ಇಲ್ಲ, ಉಳ್ಳಳಿಗ್ ಬಂದಿದ್ದು ಅವನು ಆಧಾರ್ ಕಾರ್ಡ್ ಇಸ್ಕೊಂಡು ಅವ್ನ ನಂಬರ್ ತಕೊಂಡಿದ್ದು. ಅವನು ಅಷ್ಟಿನಿಂದ 1 ತಿಂಗಳಿಂದ ಟಾರ್ಚರ್ ಕೊಡ್ತಿದ್ದೀನಿ, ನೀನ್ ನನಗ್ ಬೇಕೇಬೇಕು ಅಂತ. ಆಯ್ತು, ನಿಮಗ್ ಬೇಕು ಅಂತ ಅವ್ನು ನಿಮ್ ಕೇಳಿದ್ರೆ ನಿಮ್ಮ ಯಜಮಾನ್ರ ಯಾಕೆ ಇದ್ ಮಾಡ್ಕೊಂಡ್ರು? ಸರಿ ತಾಯಿ, ನಿಮ್ಗೆ ಟಾರ್ಚರ್ ಕೊಟ್ರೆ ನಿಮ್ ಯಜಮಾನ್ರ ಯಾಕೆ ಹಿಂಗ್ ಮಾಡ್ಕೋತಾರೆ? ನಮ್ಮೂರಲ್ಲಿ ಇವಾಗ ನಮ್ಮ ಅಣ್ಣ ಇರ್ತೀನಿ ಇದೆಲ್ಲ ಮಾಡಿದ್ದು. ಆಯ್ತಲ್ಲ ತಾಯಿ, ನಾನ್ ಹೇಳದ್ನ ಗಾಬರಿ ಆಗ್ಬೇಡಿ, ಅಳಬೇಡಿ. ನಾವೇನು ನಿಮ್ಗೆ ಬೆದರಿಸ್ತಾ ಇಲ್ಲ ತಾಯಿ. ನಾನ್ ಕೇಳ್ತಿರೋದು, ಅವ್ರು ಫೋನ್ ನಂಬರ್ ತಕೊಂಡ್ರು, ನೀವು ಅವರು ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡ್ತಿದ್ರ? ಅವಾಗ ನೀವ್ ಮಾತಾಡ್ಲಿಲ್ಲ ಅಂದ್ರೆ ನಾನು ಸೋತಾಯ್ತೀನಿ, ಇಲ್ಲಾಂದ್ರೆ ನಿಮ್ಗೆ ಏನಾರು ಮಾಡ್ತೀನಿ, ನನಗ್ ಬೇಕೇಬೇಕು ಅಂತ ಫುಲ್ ನನಗೆ ಟಾರ್ಚರ್ ಕೊಟ್ಟಿರೋದು. ಆಯ್ತು, ಅವ್ನು ಯಾವ ಊರವನು? ಹೋಲಿ ಬಲರಾಮ ಕೋಟೆ ಅಂದ್ರೆ ನಾವ್ ಎಲ್ಲೋ ಹುಡ್ಕೋಣ ತಾಯಿ. ಊರು ಹೇಳು, ಅವ್ರ ಊರು ಯಾವ ಊರು ಅಂತ? ಯಾವ ಊರವ್ರು? ಕೋಟೆ ತಾಲೂಕಲ್ಲಿ ಯಾವ ಊರು ತಾಯಿ? ಬಲವಂತವಾಗಿ ನಿಮ್ನ ಪರಿಚಯ ಮಾಡ್ಕೊಂಡು, ಆಯ್ತು ಹೇಳಮ್ಮ, ನಾನು ಹೇಳೋದು ಕೇಳ್ಕೊಳ್ಳಿ ತಾಯಿ. ಬಲವಂತವಾಗಿ ನಿಮ್ ಪರಿಚಯ ಮಾಡ್ಕೊಂಡು ನಾವು ಹತ್ತು ಹೋಗ್ತೀನಿ, ನಾನು ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂದಾಗ್ಲಾದ್ರೆ ನೀವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಯಾವ ಊರವರು, ಹೆಸರೇನು, ತಂದೆ ಹೆಸರೇನು, ತಾಯಿ ಹೆಸರೇನು ಏನು ಅಂತ ಕೇಳ್ಕೊಂಡಿಲ್ವಾ ನೀವು ಅವ್ರನ್ನ? ಎಲ್ಲ ತಿಳ್ಕೊಂಡಿದೆ, ಹೇಳು, ನಿಜ ಹೇಳು.
2 ವರ್ಷದಿಂದ ಅಂದ್ರೆ 2 ವರ್ಷದಿಂದ ಅವನು ಫೋನ್ ಮಾಡಿದ್ದಿಲ್ಲ ಅಣ್ಣ. ಹಬ್ಬದ ದಿನ ಫೋನ್ ಮಾಡಿದ್ದು, ಮೆಸೇಜ್ ಮಾಡಿದ್ದು ಅವನು ಅಷ್ಟೇ. ಅದು ನಾನು ಮೆಸೇಜ್ ಮಾಡಕ್ ಹೋಗ್ಬೇಡಿದ್ದೆ, ಯಾವ್ದಾದ್ರು ಬರ್ತದ ಬಿಡು, ಮೆಸೇಜ್ ಮಾಡ್ಬೇಡ ಗಂಟ ನಮ್ಮ ಅಣ್ಣ ಇರ್ತೀನಿ, ನನ್ನ ಹೆಸರೇ ಅವಳೇ ಮೆಸೇಜ್ ಮಾಡಿದ್ದು. ಈಗ ನಿಮ್ಮ ತಂದೆ ತಾಯಿ ಬಂದಿದ್ದೀರಮ್ಮ? ಇಲ್ಲ ಬಂದಿಲ್ಲ. ಅಣ್ಣ ತಮ್ಮ ಇವ್ರಿಗೆ ಅಣ್ಣ ಇರ್ಬೋದು, ಅಣ್ಣ ನಿಮ್ಮ ಅಣ್ಣಿದ್ದ ಅವನ್ 3 ಜನಿಂದ ಊರಲ್ಲೇ ಗೊತ್ತಾಗೈತಿ ಇವ್ರಿಗೆ. ಮಾತಾಡ್ಬೇಡ ಅಂದ್ರೆ ಸರಿ ಆಯ್ತು ಬಿಡಿಂದ ಮಾತಾಡಲ್ಲ ಅಂತಂದೆ ಅಷ್ಟೇ. ನೀನ್ ಫೋನ್ ನನ್ ಬೇಕು ಅಂದ್ರೆ ನೀನ್ ಇಲ್ಲಿಗೆ ಬಾ, ಫೋನ್ ಕೊಡ್ತೀನಿ ಅಂತಂದ. ಇವ್ರೆ ಕಳಿಸ್ರು ಫೋನ್ ಇಸ್ಕೋಬೇಕು ಅಂತಂತ. ಎಲ್ಲಿಗೆ? ಬೇಗೂರ್ಗೆ ಫೋನ್ ಇಸ್ಕೊಂಡಿದ್ದ ಅವನೇ. ಯಾರು ನಿಮ್ಮ ಫೋನ್ ಇಸ್ಕೊಂಡಿದ್ನಾ? ನನ್ ಫೋನ್ ಇಸ್ಕೊಂಡಿದ್ದ. ಏನು ಕೊಟ್ಟಿದ್ರಿ ನೀವು ಫೋನ್ ಅವನಿಗೆ? ಅವನೇ ಕಿತ್ಕೊಂಡಿದ್ದ. ಯಾಕೆ? ಫೋನ್ ಕೊಡು ಅಂದ್ಬಿಟ್ಟು. ಅವನು ಪರಿಚಯ ಆದ ನಂತರ ನೀವು ಅವ್ರನ್ನ ಸುಮಾರು ಸರಿ ಭೇಟಿ ಮಾಡಿದ್ರಾ? ಇಲ್ಲ ಸರ್, ನಮ್ಮ ಅಣ್ಣ ಇರ್ತೀನಿ ಫೋನ್. ಏನು ಇದ್ದಾನೆ ಫೋನ್ ಹೆಂಗ್ ಕಿತ್ಕೊಂಡು ಇಲ್ಲಿಗೆ ಬಂದು ಕಿತ್ಕೊಂಡು ಹೋಗಿದ್ನಾ? ನೀನ್ ಯಾಕ ಬೇರೆ ಶಿಕ್ಷಣ ಬಗ್ಸ್ಕೊಂಡು ನೀನ್ ಇರೋದ ರಿಯಲ್ ಆಗಿ ಆಗ್ಬಿಡು. ಈಗ ನಿಮ್ಗೆ ನೀವು ಅವರು ಒಂದು ಸುಮಾರು ಬಾರಿ ಅವ್ರನ್ನ ಮೀಟ್ ಮಾಡಿದ್ರಿಯಾ? ಒಂದ್ಸಲ ಉಳ್ಳಾಳಿ ಮೀಟ್ ಮಾಡಿದ್ ಸರ್. ನಮ್ಮ ಅಣ್ಣ ಇರ್ತೀನಿ ಕರೆಸಿದ್ದು, ನಾನು ಬ್ಯಾಡ ಕರೆಸ್ಬೇಡ ಇದೆಲ್ಲ ನಂದು. ಕೇಳು ತಾಯಿ, ನೀವು ನಿಮ್ಮ ಯಜಮಾನ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋಗಿದ್ದಾಗ ಅವನು ಮಾಡ್ಸಕ್ ಹೋಗಿದ್ದಾಗ ಅವ್ನು ನೋಡ್ತಾ, ನಾನು ಹೇಳೋದನ್ನ ಕೇಳ್ಕೊಳ್ಳಿ ತಾಯಿ. ಆಧಾರ್ ಕಾರ್ಡು ಮತ್ತೆ ಏನೋ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋದ್ರಿ, ಅಲ್ಲಿಗೆ ಅವ್ನು ಬಂದು ನಮ್ಮ ಯಜಮಾನ್ರ ಜೊತೆನೆ ಮಾತಾಡಿ. ಹೇಳಮ್ಮ, ಇಲ್ಲಿ ನಾನು ಹೇಳೋದನ್ನೇ ನೀನ್ ಕೇಳ್ಕೊತಾ ಇಲ್ವಲ್ಲ ತಾಯಿ. ನಿಮಗೆ ಪರಿಚಯ ಆಗ್ಬಿಟ್ಟು ನಿಮ್ ನಂಬರ್ ಆಧಾರ್ ಕಾರ್ಡ್ ತಕೊಂಡು ನಿಮ್ ನಂಬರ್ ತಕೊಂಡು ಸ್ವಲ್ಪ ಕೇಳ್ಕಮ್ಮ. ನಾನು ಹೇಳೋದನ್ನೇ ಕೇಳದಿಲ್ವಲ್ಲಮ್ಮ ನೀನು? ನಿಮ್ಮಿಬ್ಬರಿಗೆ ಪರಿಚಯ ಅದು ನಿಮ್ಮ ಅಣ್ಣೆಡ್ತಿಗೆ ಹೆಂಗ? ನಿಮ್ಮ ಅಣ್ಣೆಡ್ತಿ ಯಾಕೆ ನಿಮ್ಗೆ ಪರಿಚಯ ಮಾಡಿಸ್ತಾರೆ? 2 ವರ್ಷದಿಂದ ಮೆಸೇಜ್ ಫೋನ್ಗೆ ಏನು ಮಾಡಿತ್ತಿಲ್ಲ ಸರ್. ಹಬ್ಬದಲ್ಲಿ ಫೋನ್ ಮಾಡಿದ್ದು ಅವನು. ನಿಮ್ಮ ಅಣ್ಣೆತ್ತಿಗೆ ಅವಳೇ ತಕೊಂಡಿದ್ದು ನನ್ನ ಫೋನ್. ಊರಿಗೆ ಹೋಗಿದ್ದು ನಾವು ಒಂದು. ಕೇಳುತ್ತಾಯಿ, ನಿಮ್ ಗಂಡ ಹೆಂಡತಿರಿಬ್ಬರಿಗೂ ಪರಿಚಯ ಆದವ, ನಿಮ್ಮ ಅಣ್ಣೆಡ್ತಿ ಯಾಕೆ ಬಂದು ಅವ್ರನ್ನ ಕರ್ಕ ಬಂದು ನಿಮ್ಗೆ ಪರಿಚಯ ಮಾಡಿಸ್ತಾರೋ? ಬನ್ನಿ ಅಂತ ಹೇಳಿದ್ದು ಅವಳೇ ಸರ್. ಯಾಕೆ ನೀವು ಅವ್ರಿಗೆ ಹೇಳಿದ್ರೆ ಹಿಂಗ್ ಮಾಡ್ತಾವನ ನನ್ಗೊಬ್ಬ ಅಂತ? ಮೆಸೇಜ್ ಅವಳೇ ಸಹ ಮಾಡಿದ್ದು ಫಸ್ಟ್. ಅವಳು ಹೆಂಗಮ್ಮ ಮಾಡ್ತಾರೆ ಅವ್ರಿಗೆ ಮೆಸೇಜ? ಅವಳಿಗೆ ಪರಿಚಯ ಇದ್ದ ಸರ್? ಮೆಸೇಜ್ ಅವಳೇ ಸಹ ಮಾಡಿದ್ದು. ಅದೇ ಯಾಕೆ ತಾಯಿ, ನಿಮ್ಮ ನೀವು ಅವ್ರ ವಿಚಾರ ಗೊತ್ತಿದ್ದಾನೆ ಮೊಬೈಲ್ ಇಂದ ನಾನು ಹಿಂಗ ಬರ್ತದೆ ಮೆಸೇಜ್ ಗಂಟ. ಸರಿ ನಿಮ್ಗೆ ಬ್ಯಾಡ ಅಂದ್ರೆ ನಾನ್ ಮಾತಾಡ್ತೀನಿ ಅನ್ಬಿಟ್ಟು ನನ್ನ ಹೆಸರಲ್ಲಿ ಅವಳು ಮೆಸೇಜ್ ಮಾಡಿತ್ತು ಸರ್. ಅದನ್ನ ಹೇಳಿ ಹಂಗಂತ ನಿಮ್ಮ ಅವ್ರಿಗೆ ಹೇಳ್ಕೊಂಡಿದ್ರೆ ಹಿಂಗ್ ಬರ್ತಾ ಇದೆ ಅಂತ ಹೇಳ್ಕೊಂಡಿದ್ರಿಯಾ? ಹಿಂಗ್ ಗೊತ್ತಿದೆ ಅಂತ ಹೇಳಿದೆ ಸರ್. ಆಮೇಲೆ ಮುಂದೇನಾಯ್ತು? ಇವಾಗ ನೀನು ಇವತ್ತು ಮಾತಾಡ್ತಿದ್ದೆ ಅವನ ಜೊತೆಲಿ ಈಚಾ? ಅವನು ನನ್ನ ಜೊತೆ ಬಂದ್ಬಿಡು, ಇನ್ನೊಂದು 13 ದಿನ ನಿಂಗೆ ಟೈಮ್ ಕೊಡ್ತೀನಿ, ನಿನ್ ಗಂಡ ಮಕ್ಳೆಲ್ಲ ಬಿಟ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತೇ ಇದ್ದ. ಇವತ್ತು ಮಾತಾಡ್ತಿದ್ದಂಗಂತ ಆಯ್ತು. ಈಗ ಹಂಗ್ ಮಾತಾಡಾದ ನಂತರ ನೀವು ಒಳಗಡೆ ಬಂದ್ರಿ. ಅಲ್ಲಿ ಒಳಗಡೆ ಬಂದು ನನ್ ಪಂಡ್ ನಮ್ಮ ಮನೆ ಕಂಡೆ ಅಷ್ಟೇ. ಅಲ್ಲಮ್ಮ, ನೀವು ಮಾತಾಡ್ಕೊಂಡ್ರಿ, ನೀವು ಅಲ್ಲೇನೋ ಮಾತಾಡ್ಕತ್ತಿದ್ರಿ. ಮಾತಾಡ್ಕೊಂಡದಕ್ಕೆ ನೀವು ಬಂದು ಸೈಲೆಂಟ್ ಆಗಿ ಮಲಿಕೊಂಡ್ಮೇಲೆ ಅವನ ಯಾಕೆ ಇದ್ ಮಾಡ್ಕೊಂತಾನೆ? ಅವ್ರು ಈ ತರ ಹೊಂಟೋಯ್ತಾಳೆ ಅಂತ ನಾ ಬರಲ್ಲ ಅಂತ ಹೇಳಿದ್ವಿ ಸರ್. ಆದ್ರೆ ಅವನೇ ನನ್ಗೆ ಫುಲ್ಲು ಟಾರ್ಚರ್ ಕೊಟ್ಟಿರೋ ಸರ್. ನಾನು ಏನು ಮಾಡಿಲ್ಲ. ಸರಿ, ಅವ್ನ್ ಮುಗಿತಪ್ಪ, ಒಳಗಡೆ ಬಂದಿಲ್ಲ ನೀನು. ನನ್ಗೆ ಬೇಕು ಅಂತ ನಾನು ಏನು ಮಾಡಿಲ್ಲ ಕಣ್ಣ. ಶ್ರೀನಿವಾಸ್ ಅವರು ಮತ್ತೆ ಈಗ